ಒಳ್ಳೆ ಒಳ್ಳೆ ಟೆಕ್ ಹಾಗೂ ಕನ್ನಡದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬಾಜು ಇರೋ ಗಂಟೆಯನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುದರ್ಶನ್, ಹಾಗೆ ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಅಂತಮ್ಮ. ಜಿಯೋ ಸಮ್ಮರ್ ಸರ್ಪ್ರೈಸ್ ಏನೋ ಆಫರ್ ಏನಿದೆ ಕ್ಯಾನ್ಸಲ್ ಆಗಿದೆ. ಇವಾಗ ಜಿಯೋದವರು ತುಂಬ ಚಾನ್ಸ್ ಕೊಟ್ಟರು ಜಿಯೋನ ಪ್ರೈಮನ್ನು ಜಾಯಿನ್ ಆಗಬೇಕಂತ. ಯಾರ್ಯಾರು ಜಾಯಿನ್ ಆಗಿರೋ ಬಿಟ್ಟಿರೋ ನನಗಂತೂ ಗೊತ್ತಿಲ್ಲ. ಆದರೆ TRIದವರು 6th ಏಪ್ರಿಲ್ ರಾತ್ರಿಗೆ ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದರು ಜಿಯೋದವರಿಗೆ. ಜಿಯೋದವರು ನಿರಾಕರಿಸೋಕ್ಕೆ ಆಗಲ್ಲ, ಯಾಕಂದರೆ ಗೌರ್ಮೆಂಟ್ ಆರ್ಡ್ರನ್ನು ರಿಜೆಕ್ಟ್ ಮಾಡೋಕ್ಕೆ ಆಗಲ್ಲ ಅವ್ರ ಕೈಲಿ. ಅದನ್ನು ಅವರು ವಾಪಸ್ ತೊಗೊಂಡಿದ್ರು. ಆದರೆ TRIದವರು ಏನಕ್ಕೆ ಇದನ್ನು ಕ್ಯಾನ್ಸಲ್ ಮಾಡಿರಿ ಅಂತ ಅಂದಿದ್ರು. ಇದನ್ನು ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ಶುರು ಮಾಡೋಣ. ಸಿಕ್ಸ್ತ್ ಏಪ್ರಿಲ್ ರಾತ್ರಿ 8 ಎಲ್ರಿಗೆ ನೆನಪಿರ್ಬೋದು, ಯಾಕಂದರೆ ಅದೇ ಟೈಮ್ಗೆ ಎಲ್ಲ ಕಡೆ ನ್ಯೂಸ್ ಆಗಿಬಿಟ್ಟಿತ್ತು. ಜಿಯೋ ಬೇಗ ಯಾರು 303 ರೂಪೀಸ್ ಪೇ ಮಾಡಿಲ್ಲ, ಬೇಗವಾಗಿ ಪೇ ಮಾಡಿ, ಯಾಕಂದರೆ ಜಿಯೋ ಸಮ್ಮರ್ ಆಫರ್ ಕ್ಯಾನ್ಸಲ್ ಆಗಲಿದೆ ಅಂತ. ಎಲ್ಲರೂ ಪೇ ಮಾಡೋಕ್ಕೆ ಭಾಳ ಟ್ರೈ ಮಾಡಿದರು. ಒಬ್ಬರಿಗೆ ಆಗಲಿಲ್ಲ, ಆದರೂ ಒಬ್ಬರೊಬ್ಬರು ಪೇ ಮಾಡಿದರು. ನನಗೂ ಕೂಡ ಆ್ಯಕ್ಚುಲಿ ಪೇ ಮಾಡೋಕ್ಕೆ ಆಗಿದ್ದಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಆದರೆ ನೆಕ್ಸ್ಟ್ ದಿನ ಮತ್ತೊಂದು ನ್ಯೂಸ್ ಏನು ಬಂತಂದರೆ ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಜಿಯೋ, ಇನ್ನೂ 12ರ ತನಕ ಟೈಮ್ ಇದೆ ಅಂತ ಬಂತು. ಹಾಗೆ ಅವತ್ತು ಕೂಡ ಎಲ್ಲರೂ ಮಾಡಿದರು. ಮತ್ತೆ 2 ದಿನ ತನಕ ಎಕ್ಸ್ಟೆಂಡ್ ಆಗಿತ್ತು ಈ ಆಫರು. ಹೀಗೆ ಚಾನ್ಸ್ ಕೊಡ್ತಾ ಹೋದರು. ಜಿಯೋ ಕೈಲಿ ಎಷ್ಟಾಯಿತು, ಆದರೆ ಈಗ ಕ್ಯಾನ್ಸಲ್ ಆಗಿದೆ. ಸೊ TRI ಬರೋದೇನೆಂದರೆ, TRIದವರು ಏನಕ್ಕಪ್ಪ ಇದು ಆಫರನ್ನು ಕ್ಯಾನ್ಸಲ್ ಮಾಡಿದರು ಅಂತ. ಸೊ ನಿಮ್ಗೆ ಗೊತ್ತಿರ್ಬೋದು, TRIದವರು ಹ್ಯಾಪಿ ನ್ಯೂ ಇಯರ್ ಆಫರ್ ಏನು ಬಂದಿತ್ತಲ್ವ, ಆವಾಗೆ TRIದವರು ಈ ಹ್ಯಾಪಿ ನ್ಯೂ ಇಯರ್ ಆಫರ್ 3 ತಿಂಗಳು ಮತ್ತೆ ಮುಂದೆ ಕೋರ್ಸೋಕ್ಕೆ ಆಗಲ್ಲ ಅಂತ ಅಂದಿದ್ರು. ಯಾಕಂದಿದ್ರು ಅಂದರೆ, ಜಿಯೋದವರು 3 ತಿಂಗಳು ಆಫರ್ ಕೊಟ್ಟಿದ್ದು, ಮತ್ತೇನಕ್ಕೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರಿ ಅಂತ. ಆವಾಗ ಜಿಯೋದವ್ರು ಏನು ಮಾಡಿದ್ರು ಅಂದರೆ, ಮೊದಲು ನಾವು 4 GB ಕೊಡ್ತಿದ್ದೀವಿ, ಆದರೆ ಇವಾಗ 1 GB ಕೊಡ್ತಿದ್ದೀವಿ ಅಂತ ಹೇಗೂ ಮಾಡಿ ಕನ್ವಿನ್ಸ್ ಮಾಡಿದರು. ಸೊ TRIದವರು ಏನಪ್ಪ ಅಂದರೆ ಈಗ ಚಾನ್ಸ್ ಕೊಟ್ಟಂಗೆ ಆಗಿಬಿಟ್ಟಿತ್ತು ಅವರಿಗೆ, ಜಿಯೋದವರಿಗೆ. ಈಗ ಜಿಯೋ 100 ಮಿಲಿಯನ್ ಕಸ್ಟಮರ್ಸ್ಗಿಂತ ಮೇಲಕ್ಕೆ ಹೋಗಿದೆ. ಅದಕ್ಕೆ ಇವಾಗಲೇ ಚಾನ್ಸ್ ಕೊಟ್ಟಾಗಿತ್ತು. ಮತ್ತು ಇವಾಗ ಇನ್ನೂ 3 ತಿಂಗಳು ಹೆಚ್ಚಿಗೆ ಮಾಡಿದರು ಫ್ರೀ ಆಫರನ್ನು. TRIದವರು ಇದು ರೆಗ್ಯುಲೇಟರ್ ಮತ್ತು ಏನಿದೆ ಅದಕ್ಕೆ ತಪ್ಪು ಮಾಡ್ತಾ ಇದ್ದಾರೆ ಇದು ಜಿಯೋದವರು ಅಂತ ಅಂದ್ಕೊಂಡು. ಯಾಕಂದರೆ 3 ತಿಂಗಳು ಫಸ್ಟ್ ಫ್ರೀ ಕೊಟ್ಟು ಇನ್ನೂ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದರು. ಅದಕ್ಕೂ ಏನೂ ಅನ್ನಲಿಲ್ಲ TRIದವರು, ಓಕೆ ಅಂತ ಅಂದರು. ಆದರೆ ಮತ್ತೆ ಈಗ ಇನ್ನೂ 3 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಈ ಆಫರನ್ನು. ಅದಕ್ಕೆ ಮತ್ತನ್ನು ಬಿಡೋಕ್ಕೆ ಆಗಲ್ಲ ಅಂತ ಹೇಳಿ TRIದವರು ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದರು. ಜಿಯೋದವರು ಕೂಡ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ TRIದವರು ಗೌರ್ಮೆಂಟ್ದವರು ಅಲ್ಲ, ಅದಕ್ಕೆ ಅವ್ರ ಮಾತನ್ನು ಕೇಳಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರಬೇಕು ಅಂತ ಅಂದ್ಕೊಂಡಿರ್ತೀನಿ TRIದವ್ರಿಗೆ ಏನಕ್ಕೆ ಅಂತ ಅಂದ್ರಂತೆ. ಸೊ ಯಾರಿಗಾರು ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿರಲಿಲ್ಲ ಅಂದರೆ ನೀವು ಹೇಳ್ಬೋದು ಇದನ್ನು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕನ್ನಡ ಬಂದರೆ ನೀವು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬರಲ್ಲ ಅಂದರೆ ನಾನು ಕೇಳೋಕ್ಕೂ ಹೋಗಲ್ಲ. ಸೊ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಬಾಯ್.